ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ದುರಂತದ ಪ್ರಕರಣ. ಗುಡ್ಡ ಕುಸಿತದ ಲೈವ್ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ವಿಡಿಯೋ. ಗುಡ್ಡ ಕುಸಿತ ಜಾಗದಲ್ಲಿ ಆರ್ಮಿ ಕಾರ್ಯಾಚರಣೆ, ಒಂದು ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ ಒಂದು ಸ್ಥಳವನ್ನು ಆರ್ಮಿ ಪತ್ತೆ ಹಚ್ಚಿದೆ. ಗಂಗಾವಳಿ ನದಿಯ ಒಳಗೆ ಡಿಟೆಕ್ಟ್ ಮಾಡಿರುವ ಆರ್ಮಿ ಮಾಹಿತಿಯನ್ನು ಆಧರಿಸಿ ನಾಳೆ ಬೆಳಿಗ್ಗೆ ನದಿಯೊಳಗೆ ಕಾರ್ಯಾಚರಣೆಯನ್ನು ಆರ್ಮಿ ಮಾಡುತ್ತೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರೆ ನೋಡಿ, ಇದು ಗುಡ್ಡ ಕುಸಿತ ಆಯ್ತಲ್ಲ, ಆಗಿನ ದೃಶ್ಯ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿ ದುರಂತ ಪ್ರಕರಣ. ಆ ಸಂದರ್ಭದಲ್ಲಿ ಏನಾಯ್ತು, ಆ ಭೀಕರ ದೃಶ್ಯ ಹೆಂಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ನೀವು ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರ ಜೊತೆಗೆ ನಮ್ಮ ಹಿರಿಯ ಪ್ರತಿನಿಧಿ ನಾಗೇಂದ್ರ ಬಾಬು ಮಾತಾಡಿಸಿದ್ದಾರೆ. ಅವರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದು ಇವತ್ತಿಗೆ 8 ದಿನ ಆಗಿದೆ. ಇವತ್ತಿನವರೆಗೂ ಕೂಡ ನಮ್ಮವರು ಇನ್ನೂ ನಾಪತ್ತೆ ಆಗಿದ್ದಾರೆ. ಹಗಲಿರುಳು ಶ್ರಮಿಸ್ತಾ ಅವರನ್ನು ಹುಡುಕಾಡುವಂಥ ಕೆಲಸವಾಗ್ತಾ ಇದೆ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೂಡ ರಾತ್ರಿ ಹಗಲು ಅನ್ನೋದೇ ಸೆಷನ್ಗೂ ಹೋಗದೆ, CLP ಮೀಟಿಂಗೂ ಕೂಡ ಹೋಗದೆ, ಇವತ್ತು ಬಜೆಟ್ ಇದ್ದರೂ ಕೂಡ ಬಜೆಟ್ಗೂ ಕೂಡ ಅವರು ಹಾಜರಾಗದೆ, ಕ್ಷೇತ್ರದ ಜನರ ಕ್ಷೇಮ ಮುಖ್ಯ, ಹಾಗಾಗಿ ನಾನು ಕ್ಷೇತ್ರದಲ್ಲೇ ಇರ್ತೀನಿ ಅಂತೇಳಿ ಕ್ಷೇತ್ರದಲ್ಲೇ ಇದ್ದು ವೈಯಕ್ತಿಕವಾಗಿ ಒಂದಷ್ಟು ಮಿಷನರಿಗಳನ್ನು ಬೇರೆ ಜಿಲ್ಲೆಗಳಿಂದ ತರಿಸಿ ಕಾರ್ಯಾಚರಣೆಗೆ ಸಹಾಯವಾಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶಾಸಕರು ಈಗ ಬೆಳಗಾವಿಯಿಂದ ಒಂದು ಮಿಷಿನನ್ನು ತರಿಸ್ತಾ ಇದ್ರಿ. ಆ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ಈ ಬೂಮ್ ರೀಚನ್ನು ನಾವು 60 ಫೀಟ್ ಬೂಮ್ ರೀಚ್. ಬೂಮ್ ಅಂದರೆ ಅದರ ಕೈ 60 ಫೀಟ್ ತನಕ ಹೋಗ್ತದೆ. 60 ಫೀಟ್ ತನಕ ಹೋಗಿ ಅದನ್ನು ಕೆಸರನ್ನು ತೆಗೆದು ಬರುವಾಗ ಇದು ಸಿಗಬಹುದು ಅಂತ ಒಂದು ಊಹೆಯಿಂದ ಇವತ್ತು ಗೋಕಾಕ್ನಿಂದ 2 ಬೂಮನ್ನು 2 ಗಾಡಿಯನ್ನು ನಾನು ಬುಕ್ ಮಾಡಿದ್ದೆ. ಆದರೆ ಅದು ಏನಾಯಿತು, 40 ಮೀಟರ್ ಟ್ರಕ್ಕಿನ ಹೊರಗೆ ತನಕ ಇರ್ತದೆ ಬೂಮು. ಅದು ರಸ್ತೆಯಲ್ಲಿ ತಿರುವು ಮುರುವುಗಳಿದೆ, ಅರ್ಬೈಲ್ಘಟ್ಟ, ಮತ್ತು ಅದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಒಂದೇ ಗಾಡಿಯನ್ನು ಈಗ ಲೋಡ್ ಮಾಡಿ ಅದು ಆಲ್ರೆಡಿ ಧಾರವಾಡ ಕ್ರಾಸ್ ಮಾಡಿ ನಮ್ಮ ಹುಬ್ಳಿ ಕಾರವಾರ ರೋಡ್ನಲ್ಲಿ ಮುಟ್ಟಿದೆ. ಅಲ್ಲ ಸರ್, ಎಷ್ಟು ಖರ್ಚು ಆಗ್ಬೋದು? ಇದು ಸರ್ಕಾರ ಬರ್ಸುತ್ತೆ ಅಥವಾ ನಿಮ್ಮ ವೈಯಕ್ತಿಕ ಖರ್ಚಿನಿಂದ ಮಾಡಿಸ್ತಾ ಇದ್ದೀರಿ ಅಂತ? ನಾನು ಸರ್ಕಾರದಿಂದ ಪಾಪ ಇಂಡೆಂಟ್ ಹಾಕಬೇಕು, ಅವರು ಅದನ್ನು ಇದು ಮಾಡಬೇಕಂತ ನಾನು ವೇಟ್ ಮಾಡ್ತಾ ಇಲ್ಲ. ನಾನು ಅವರಿಗೆ ಅಡ್ವಾನ್ಸನ್ನು ಕಳಿಸ್ಬಿಟ್ಟಿದ್ದೇನೆ. ಅದ್ರ ಬಗ್ಗೆ ಹಣದ ಬಗ್ಗೆ ದೊಡ್ಡ ಕೊರತೆ ಇಲ್ಲ. ನಮ್ಮಲ್ಲಿರುವ 3 ಜನ ಇವತ್ತಿನ ತನಕ ಇತ್ತು, ಇವತ್ತು ಬೆಳಿಗ್ಗೆ ನೋಡಿದರೆ 2 ಜನ ಆಗಿದೆ. ಅದೇ ಪ್ರಕಾರ ಪಾಪ ಅರ್ಜುನ್ ಸಹ ನಮ್ಮ ಬ್ರದರ್ ಇದ್ದಂಗೆ. ನಾವು ಅವರಿಗೆ ಹೇಳಿದ್ದೇವೆ, ನಾವು ಆ ತಾರತಮ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅವರ MLA ಮತ್ತು MP ಅವರಿಗೆ ನಾವು ಮಾತಾಡಿಸಿ ಕ್ಲಿಯರ್ ಕಟ್ ಡೈರೆಕ್ಷನ್ ಹೇಳಿದ್ದೇವೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಏನು ಏನಾದರೂ ಒಂದು ನಮ್ಮ ಡಿಸೀಸ್ ಆಗಿದರೆ ಏನು ಅವರಿಗೆ ನಾವು ಕೊಡ್ತೇವೆ ಆ್ಯಸ್ ಅ ಮೊರಲ್ ಆಗಿ ನಮ್ಮ ಸರ್ಕಾರದ ವತಿಯಿಂದ, ಅದನ್ನು ಸಹ ಅವರಿಗೆ ಕೊಡಬೇಕು ಸರ್ ಅಂತ ಹೇಳಿದಾಗ, ಇಲ್ಲ ಅದರ ಬಗ್ಗೆ ವಿಚಾರನೇ ಮಾಡಬೇಡಿ ಸತೀಶ್ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಯಾರಿಗೆ ಹೇಳಿದ್ದಾರೆ, ನನಗಷ್ಟೇ ಅಲ್ಲ MP ಗೆ ಮತ್ತು MLA ಗೆ ಹೇಳಿದ್ದಾರೆ, ಏನು ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನಾವು ಅಲ್ಲಿ ಕೊಡ್ತೇವೆ. ಬಟ್ ಅನ್ಲೆಸ್ ಅಂಟಿಲ್ ನಾವು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅನೌನ್ಸ್ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅದು ಸಿಕ್ಕಬೇಕು. ಯಾಕಂತೇಳಿ ಜೀವಂತ ಇದ್ದರೆ ನಾವು ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದನ್ನು ಅಲ್ಲಿ ತನಕ ಪೆಂಡಿಂಗ್ ಇಟ್ಟಿದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ದುರಂತದ ಪ್ರಕರಣ. ಗುಡ್ಡ ಕುಸಿತದ ಲೈವ್ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ವಿಡಿಯೋ. ಗುಡ್ಡ ಕುಸಿತ ಜಾಗದಲ್ಲಿ ಆರ್ಮಿ ಕಾರ್ಯಾಚರಣೆ, ಒಂದು ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ ಒಂದು ಸ್ಥಳವನ್ನು ಆರ್ಮಿ ಪತ್ತೆ ಹಚ್ಚಿದೆ. ಗಂಗಾವಳಿ ನದಿಯ ಒಳಗೆ ಡಿಟೆಕ್ಟ್ ಮಾಡಿರುವ ಆರ್ಮಿ ಮಾಹಿತಿಯನ್ನು ಆಧರಿಸಿ ನಾಳೆ ಬೆಳಿಗ್ಗೆ ನದಿಯೊಳಗೆ ಕಾರ್ಯಾಚರಣೆಯನ್ನು ಆರ್ಮಿ ಮಾಡುತ್ತೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರೆ ನೋಡಿ, ಇದು ಗುಡ್ಡ ಕುಸಿತ ಆಯ್ತಲ್ಲ, ಆಗಿನ ದೃಶ್ಯ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ.
ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿ ದುರಂತ ಪ್ರಕರಣ. ಆ ಸಂದರ್ಭದಲ್ಲಿ ಏನಾಯ್ತು, ಆ ಭೀಕರ ದೃಶ್ಯ ಹೆಂಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇನ್ನು ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರ ಜೊತೆಗೆ ನಮ್ಮ ಹಿರಿಯ ಪ್ರತಿನಿಧಿ ನಾಗೇಂದ್ರ ಬಾಬು ಮಾತಾಡಿಸಿದ್ದಾರೆ. ಅವರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದು ಇವತ್ತಿಗೆ 8 ದಿನ ಆಗಿದೆ. ಇವತ್ತಿನವರೆಗೂ ಕೂಡ ನಮ್ಮವರು ಇನ್ನೂ ನಾಪತ್ತೆ ಆಗಿದ್ದಾರೆ. ಹಗಲಿರುಳು ಶ್ರಮಿಸ್ತಾ ಅವರನ್ನು ಹುಡುಕಾಡುವಂಥ ಕೆಲಸವಾಗ್ತಾ ಇದೆ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೂಡ ರಾತ್ರಿ ಹಗಲು ಅನ್ನೋದೇ ಸೆಷನ್ಗೂ ಹೋಗದೆ CLP ಮೀಟಿಂಗೂ ಕೂಡ ಹೋಗದೆ ಇವತ್ತು ಬಜೆಟ್ ಇದ್ದರೂ ಕೂಡ ಬಜೆಟ್ಗೂ ಕೂಡ ಅವರು ಹಾಜರಾಗದೆ ಕ್ಷೇತ್ರದ ಜನರ ಕ್ಷೇಮ ಮುಖ್ಯ, ಹಾಗಾಗಿ ನಾನು ಕ್ಷೇತ್ರದಲ್ಲೇ ಇರ್ತೀನಿ ಅಂತೇಳಿ ಕ್ಷೇತ್ರದಲ್ಲೇ ಇದ್ದು ವೈಯಕ್ತಿಕವಾಗಿ ಒಂದಷ್ಟು ಮಿಷನರಿಗಳನ್ನು ಬೇರೆ ಜಿಲ್ಲೆಗಳಿಂದ ತರಿಸಿ ಕಾರ್ಯಾಚರಣೆಗೆ ಸಹಾಯವಾಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶಾಸಕರು ಈಗ ಬೆಳಗಾವಿಯಿಂದ ಒಂದು ಮಿಷಿನನ್ನು ತರಿಸ್ತಾ ಇದ್ರಿ. ಆ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ಈ ಬೂಮ್ ರೀಚನ್ನು ನಾವು 60 ಫೀಟ್ ಬೂಮ್ ರೀಚ್. ಬೂಮ್ ಅಂದರೆ ಅದರ ಕೈ 60 ಫೀಟ್ ತನಕ ಹೋಗ್ತದೆ. 60 ಫೀಟ್ ತನಕ ಹೋಗಿ ಅದನ್ನು ಕೆಸರನ್ನು ತೆಗೆದು ಬರುವಾಗ ಇದು ಸಿಗಬಹುದು ಅಂತ ಒಂದು ಊಹೆಯಿಂದ ಇವತ್ತು ಗೋಕಾಕ್ನಿಂದ 2 ಬೂಮನ್ನು 2 ಗಾಡಿಯನ್ನು ನಾನು ಬುಕ್ ಮಾಡಿದ್ದೆ. ಆದರೆ ಅದು ಏನಾಯಿತು, 40 ಮೀಟರ್ ಟ್ರಕ್ಕಿನ ಹೊರಗೆ ತನಕ ಇರ್ತದೆ ಬೂಮು. ಅದು ರಸ್ತೆಯಲ್ಲಿ ತಿರುಗು ಮುರುಗುಗಳಿದೆ ಅರ್ಬೈಲ್ಘಟ್ಟ, ಮತ್ತು ಅದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಒಂದೇ ಗಾಡಿಯನ್ನು ಈಗ ಲೋಡ್ ಮಾಡಿ ಅದು ಆಲ್ರೆಡಿ ಧಾರವಾಡ ಕ್ರಾಸ್ ಮಾಡಿ ನಮ್ಮ ಹುಬ್ಳಿ ಕಾರವಾರ ರೋಡ್ನಲ್ಲಿ ಮುಟ್ಟಿದೆ. ಅಲ್ಲ ಸರ್, ಎಷ್ಟು ಖರ್ಚು ಆಗ್ಬೋದು? ಇದು ಸರ್ಕಾರ ಬರ್ಸುತ್ತಾ ಅಥವಾ ನಿಮ್ಮ ವೈಯಕ್ತಿಕ ಖರ್ಚಿನಿಂದ ಮಾಡಿಸ್ತಾ ಇದ್ದೀರಿ? ನಾನು ಸರ್ಕಾರದಿಂದ ಪಾಪ ಇಂಡೆಂಟ್ ಹಾಕಬೇಕು, ಅವರು ಅದನ್ನು ಇದು ಮಾಡಬೇಕಂತ ನಾನು ವೇಟ್ ಮಾಡ್ತಾ ಇಲ್ಲ. ನಾನು ಅವರಿಗೆ ಅಡ್ವಾನ್ಸನ್ನು ಕಳಿಸ್ಬಿಟ್ಟಿದ್ದೇನೆ. ಅದ್ರ ಬಗ್ಗೆ ಹಣದ ಬಗ್ಗೆ ದೊಡ್ಡ ಕೊರತೆ ಇಲ್ಲ. ನಮ್ಮಲ್ಲಿರುವ 3 ಜನ ಇವತ್ತಿನ ತನಕ ಇತ್ತು, ಇವತ್ತು ಬೆಳಿಗ್ಗೆ ನೋಡಿದರೆ 2 ಜನ ಆಗಿದೆ. ಅದೇ ಪ್ರಕಾರ ಪಾಪ ಅರ್ಜುನ್ ಸಹ ನಮ್ಮ ಬ್ರದರ್ ಇದ್ದಂಗೆ. ನಾವು ಅವರಿಗೆ ಹೇಳಿದ್ದೇವೆ, ನಾವು ಆ ತಾರತಮ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅವರ MLA ಮತ್ತು MP ಅವರಿಗೆ ನಾವು ಮಾತಾಡಿಸಿ ಕ್ಲಿಯರ್ ಕಟ್ ಡೈರೆಕ್ಷನ್ ಹೇಳಿದ್ದೇವೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಏನು ಏನಾದರೂ ಒಂದು ನಮ್ಮ ಡಿಸೀಸ್ ಆಗಿದರೆ ಏನು ಅವರಿಗೆ ನಾವು ಕೊಡ್ತೇವೆ ಆ್ಯಸ್ ಅ ಮೊರಲ್ ಆಗಿ ನಮ್ಮ ಸರ್ಕಾರದ ವತಿಯಿಂದ, ಅದನ್ನು ಸಹ ಅವರಿಗೆ ಕೊಡಬೇಕು ಸರ್ ಅಂತ ಹೇಳಿದಾಗ, ಇಲ್ಲ ಅದರ ಬಗ್ಗೆ ವಿಚಾರನೇ ಮಾಡಬೇಡಿ ಸತೀಶ್ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಯಾರಿಗೆ ಹೇಳಿದ್ದಾರೆ, ನನಗಷ್ಟೇ ಅಲ್ಲ MP ಗೆ ಮತ್ತು MLA ಗೆ ಹೇಳಿದ್ದಾರೆ, ಏನು ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನಾವು ಅಲ್ಲಿ ಕೊಡ್ತೇವೆ. ಬಟ್ ಅನ್ಲೆಸ್ ಅಂಟಿಲ್ ನಾವು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅನೌನ್ಸ್ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸಿಕ್ಕಬೇಕು. ಯಾಕಂತೇಳಿ ಜೀವಂತ ಇದ್ದರೆ ನಾವು ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದನ್ನು ಅಲ್ಲಿ ತನಕ ಪೆಂಡಿಂಗ್ ಇಟ್ಟಿದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.